ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಅಥವಾ SA1 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅನೇಕ ಪ್ರಶ್ನೆಗಳು ಈ ಒಂದು ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಚಾನ್ಸ್ ಇದೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಬನ್ನಿ ಈಗ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡೋಣ. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಲಾಗುತ್ತೆ. ಅಂದರೆ ಇಲ್ಲಿ MCQs ಕ್ವೆಶನ್ಸ್ಗಳನ್ನು ಕೇಳಿರ್ತಾರೆ. ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಸೆಲೆಕ್ಟ್ ಮಾಡಿ ಬರಿಬೇಕಾಗುತ್ತೆ. ಮೊದಲನೇ ಪ್ರಶ್ನೆ ನೋಡಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆ ಆದವರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ, ಎರಡನೇ ಮಾಧವರಾಯ್ ಸರಿಯಾದಂತಹ ಉತ್ತರ. ಸೆಕೆಂಡ್ ಕ್ವೆಶನ್, ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತೇಳಿ ನಾವು ಇಲ್ಲಿ ಟಿಕ್ ಹಾಕಬೇಕಾಗುತ್ತೆ. ಭಾಕ್ರಾ ನಂಗಲ್ ಯೋಜನೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಥರ್ಡ್ ಕ್ವೆಶನ್, ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತೇಳಿ ನಾವು ಬರಿಬೇಕು. ದಯಾನಂದ್ ಸರಸ್ವತಿಯವರು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರ್ತಕ್ಕಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಕೆಂಪು ಮಣ್ಣು. ಇನ್ನು ಐದನೇ ಕ್ವೆಶನ್, ಅಣ್ಣಾಮಲೈ ವನ್ಯಜೀವಿ ಧಾಮವು ಇರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ತಮಿಳುನಾಡು. ಅದೇ ರೀತಿ 6 ನೋಡಿ, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಚಾಲ್ತಿ ಖಾತೆ. ಇನ್ನು 7th ಒನ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ. MS ಸ್ವಾಮಿನಾಥನ್ ಅವರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೇವೆ. ಮಾನವ ಕುಲಂ ತಾನೊಂದೇ ವಲಂ ಎಂದು ಹೇಳಿದವರು. ಎಸ್ ನೋಡಿ, ಪಂಪ್ ಅವರು ಈ ರೀತಿ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ 1 ಅಂಕದ 8 ಪ್ರಶ್ನೆಗಳನ್ನು ಇಲ್ಲಿ ಕೇಳಿರ್ತಾರೆ. ಸೊ 8 ಅಂಕಗಳಿಗೆ ಈ ಒಂದು ಮೇನ್ ಬರ್ತಾ ಇದೆ. 9th ಕ್ವೆಶನ್ ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಎಸ್ ನೋಡಿ, ಈ ರೀತಿ ಪ್ರಶ್ನೆಗಳನ್ನು ಏನು ಕೇಳಿರ್ತಾರೋ ನೀವು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಕೇವಲ ಒಂದೇ ಪದದಲ್ಲಿ ಉತ್ತರವನ್ನು ಬರೆಯೋಕ್ಕೆ ಹೋಗಬೇಡಿ, ಕಂಪ್ಲೀಟ್ ಆನ್ಸರನ್ನು ಬರೀರಿ. ನಾನು ನಿಮಗೆ ಇಲ್ಲಿ ಕೇವಲ ಕೀ ಆನ್ಸರನ್ನು ಮಾತ್ರ ಕೊಡ್ತಾ ಇದ್ದೇನೆ. ನೀವೇನು ಮಾಡಬೇಕು ಅಂದರೆ ಇದನ್ನು ಸೆಂಟೆನ್ಸ್ ಫಾರ್ಮಲ್ಲೇ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿ ನೀವು ಆನ್ಸರ್ ಶೀಟಲ್ಲಿ ಬರೀಬೇಕು. 10th ಕ್ವೆಶನ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಮಂಗಳೂರು ಒಪ್ಪಂದ. ಏನಂದರೆ ಇದರಿಂದಾಗಿ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಾಣುತ್ತೆ. 11th ಒನ್, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂತ ಕೇಳ್ತಾರೆ. ನೀಲಗಿರಿ ಬೆಟ್ಟಗಳಲ್ಲಿ ಈ ಒಂದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತವೆ. 12th ಕ್ವೆಶನ್, ಭಾರತಕ್ಕೆ ಅತಿ ಹೆಚ್ಚು ಮಳೆ ತರುವ ಋತು ಯಾವುದು ಅಂತ ಕೇಳಿದರೆ ನೈಋತ್ಯ ಮಾನ್ಸೂನ್ ಕಾಲ. ಇನ್ನು 13th ಒನ್, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡ ಗಾಮ ಈ ಒಂದು ಭಾರತ ಮತ್ತು ಯುರೋಪ್ ಮಧ್ಯೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿರ್ತಾರೆ. 15th ಕ್ವೆಶನ್, ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ನೋಡಿ, ಫಾತಿಮಾ ಬೀವಿಯವರು ಒಂದು ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ನು 16th ಕ್ವೆಶನ್, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಎಸ್ ನೋಡಿ, ನಮ್ಮ ಕರ್ನಾಟಕದ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನೇ ನಾವೇನು ಮಾಡ್ತೇವೆ, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ ಕರಿತೇವೆ. ಇನ್ನು 3rd ಮೇನ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ನೀವು 4 ಸೆಂಟೆನ್ಸ್ಗಳಲ್ಲಾದರೂ ಬರಿಬೋದು ಅಥವಾ ಅಂಶಗಳಲ್ಲಾದರೂ ಕೂಡ ಆನ್ಸರನ್ನು ಮಾಡ್ಬೋದು. ಟೋಟಲ್ ಇಲ್ಲಿ 8 ಪ್ರಶ್ನೆಗಳಿದ್ದಾವೆ. ಆ 8 ಪ್ರಶ್ನೆಗಳು 2 ಅಂಕಗಳಿಗೆ ಸಂಬಂಧಪಟ್ಟಂತೆ ಇರ್ತವೆ. 16 ಅಂಕಗಳನ್ನು ನೀವು ಇಲ್ಲಿ ಪಡ್ಕೋಬಹುದಾಗಿರುತ್ತೆ. ಬನ್ನಿ 17th ಕ್ವೆಶನ್ ಏನಿದೆ ನೋಡೋಣ. ಸಾಮಾಜಿಕ ಸ್ತರವಿನ್ಯಾಸವು ಸರ್ವವ್ಯಾಪಕವಾದದ್ದು ಹೇಗೆ ಅಂತ ಕೇಳಿದ್ದಾರೆ. ಸಾಮಾಜಿಕ ಸ್ತರವಿನ್ಯಾಸವು ವಿಶ್ವವ್ಯಾಪಿಯಾಗಿದೆ. ಮಾನವ ಸಮಾಜ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸಾಮಾಜಿಕ ಸ್ತರವಿನ್ಯಾಸ ಎಂಬುದು ಇದೆ. ಇದು ಸ್ಥರ ಅಂತೇಳಿ ಆಗಬೇಕಾಗಿದೆ. ಸ್ತರವಿನ್ಯಾಸ ಎಂಬುದು ಇದೆ.
ಇದು ವಿವಿಧ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ. ನೋಡಿ, ಈ ಒಂದು 17th ಕ್ವಶನ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ನೀವು ಎರಡರಲ್ಲಿ ಒಂದಕ್ಕೆ ಆನ್ಸರನ್ನು ಬರೀಬಹುದಾಗಿದೆ. ಮಳೆ ನೀರಿನ ಕೊಯ್ಲು ಎಂದರೇನು, ಅದರ ಪ್ರಕಾರಗಳು ಯಾವುವು ಅಂತ ಕೇಳಲಾಗಿದೆ. ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡೋದನ್ನೇ ಮಳೆ ಕೊಯ್ಲು ಎಂದು ಕರೆಯುತ್ತಾರೆ. ಇದರಲ್ಲಿ 2 ವಿಧಗಳಿವೆ. ಅವು ಯಾವಪ್ಪ ಅಂದರೆ ನೋಡಿ, ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸಿಡ್ತಕ್ಕಂಥದ್ದು. ಎಲ್ಲಿ ಮಳೆ ಬೀಳುತ್ತಲ್ವ ಅದೇ ಸ್ಥಳದಲ್ಲೇ ನೀರು ಮುಂದೆ ಹೋಗದಾಗೆ ಅದನ್ನು ಸಂಗ್ರಹಿಸ್ತಕ್ಕಂಥದ್ದು ಮೊದಲನೇ ವಿಧ. ಇನ್ನು 2ನೇ ವಿಧ ಯಾವುದಪ್ಪ ಅಂದರೆ ಮಳೆ ಬಿದ್ದ ನಂತರ ಹರಿತಕ್ಕಂತಹ ನೀರನ್ನು ಸಂಗ್ರಹಿಸುವುದು. ಅಂದರೆ ಮಳೆ ಬಿದ್ದು ನಂತರ ಹರಿತಾ ಇರುತ್ತೆ, ಆ ಹರಿದು ಹೋಗ್ತಕ್ಕಂಥ ನೀರನ್ನು ಒಂದು ಕಡೆ ಸಂಗ್ರಹಿಸ್ತಕ್ಕಂಥದ್ದು. ಈ 2 ಪ್ರಕಾರಗಳನ್ನು ನಾವು ಈ ಒಂದು ಮಳೆ ನೀರಿನ ಕೊಯ್ಲಿನಲ್ಲಿ ನೋಡಬಹುದಾಗಿದೆ. ಇನ್ನು 18th ಕ್ವಶನ್, ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು. ಸಮರ್ಥಿಸಿರಿ. ಅಂದರೆ ಏನು, ಭಾರತ ದೇಶವನ್ನು ಆಳ್ತಾ ಇದ್ರಲ್ವ ಬ್ರಿಟಿಷರು, ಆ ಸಂದರ್ಭದಲ್ಲಿ ಅವರೇನು ಆಡಳಿತ ಮಾಡಲಿಕ್ಕೆ ಅವರಿಗೆ ಸೈನಿಕರು ಬೇಕಾಗಿತ್ತು. ಅವರು ನಮ್ಮದೇ ದೇಶದ ಸೈನಿಕರನ್ನು ನೇಮಕ ಮಾಡಿಕೊಂಡಿದ್ರು. ಅದರಿಂದನೇ ಅವರು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಸಹಾಯ ಆಗಿತ್ತು. ಅದನ್ನು ಹೇಗೆ ಅಂತೇಳಿ ನಾವು ಇಲ್ಲಿ ಆನ್ಸರಲ್ಲಿ ಬರೀಬೇಕಾಗುತ್ತೆ. ನೋಡಿ, ಮೊದಲನೇ ಪಾಯಿಂಟ್, ಬ್ರಿಟಿಷರು ಭಾರತೀಯರನ್ನೇ ತಮ್ಮ ಸೈನ್ಯದಲ್ಲಿ ಸೇರಿಸ್ಕೊಂಡಿದ್ರು ಮತ್ತು ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡಿರ್ತಾರೆ. ಈ ಒಂದು ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು, ಅಂದರೆ ಭಾರತದ ಸೈನಿಕರನ್ನೇ ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಅವರು ರಕ್ಷಿಸಿಕೊಂಡರು. ಇದಕ್ಕೆ ಇಲ್ಲಿ ಒಂದು ಆಲ್ಟರ್ನೇಟ್ ಕ್ವಶನ್ ಇದೆ. ಜನಸಂಖ್ಯಾ ಸ್ಫೋಟದಿಂದ ಆಗ್ತಕ್ಕಂತಹ ಸಮಸ್ಯೆಗಳು ಏನು ಅಂತ ಕೇಳಲಾಗಿದೆ. ಇದಕ್ಕೆ ಆನ್ಸರ್ ತುಂಬ ಸಿಂಪಲ್ ಇದ್ದಾವೆ ನೋಡಿ. ಅನಕ್ಷರತೆ, ನಿರುದ್ಯೋಗ, ಬಡತನ, ವಸತಿ ಸೌಲಭ್ಯಗಳ ಕೊರತೆ, ಆರೋಗ್ಯ ಸಮಸ್ಯೆ, ಕುಡಿತಕ್ಕಂತಹ ನೀರಿನ ಸಮಸ್ಯೆ, ಇವೆಲ್ಲವೂ ಕೂಡ ಒಂದು ಜನಸಂಖ್ಯೆ ಹೆಚ್ಚಾದರೆ ಉಂಟಾಗ್ತಕ್ಕಂತಹ ಸಮಸ್ಯೆಗಳು ಆಗಿದ್ದಾವೆ. ಇನ್ನು 19th ಕ್ವಶನ್, ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡ್ತಕ್ಕಂತಹ ಜೂಜಾಟ ಆಗಿದೆ, ಹೇಗೆ ಅಂತ ಕ್ವಶನನ್ನು ಕೇಳಿದ್ದಾರೆ. ಸೊ ಈ ಒಂದು ಮಾನ್ಸೂನ್ ನಮ್ಮ ದೇಶದಲ್ಲಿ ಒಂದು ಜೂಜಾಟವನ್ನು ಆಡ್ತಾ ಇದೆ, ಅದು ಹೇಗೆ? ಫಸ್ಟ್ ಪಾಯಿಂಟ್ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸ್ತವೆ. ನಮ್ಮ ಇಡೀ ಒಂದು ಕೃಷಿ ಡಿಪೆಂಡ್ ಆಗಿರ್ತಕ್ಕಂಥದ್ದೇ ಈ ಒಂದು ಮಾನ್ಸೂನ್ ಮಳೆಯ ಮೇಲೆ. ಒಂದು ವೇಳೆ ಮಳೆ ವಿಫಲವಾದರೆ ಬರಗಾಲ ಆವರಿಸ್ತದೆ. ಮಳೆ ಹೆಚ್ಚಾದರೆ ಪ್ರವಾಹ ಮತ್ತು ಪ್ರಾಣಹಾನಿ, ಆಸ್ತಿ ಹಾನಿಗಳು ಉಂಟಾಗ್ತವೆ. ಮಾನ್ಸೂನ್ ಮಳೆಯು ಅನಿಶ್ಚಿತವಾಗಿದೆ ಮತ್ತು ಇದು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಒಂದು ಕಡೆ ಹೆಚ್ಚು ಮಳೆ ಬಂದರೆ ಇನ್ನೊಂದು ಕಡೆ ಮಳೆನೇ ಬರೋದಿಲ್ಲ. ಸೊ ಇಂತಹ ಒಂದು ಸನ್ನಿವೇಶದಿಂದಾಗಿ ನಾವು ಮಾನ್ಸೂನ್ ಮಳೆಯನ್ನು ಏನಂತ ಕರಿತೇವೆ ಅಂದರೆ ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡ್ತಕ್ಕಂಥ ಒಂದು ಜೂಜಾಟ ಅಂತೇಳಿ ಕರಿತೇವೆ. ಕ್ವಶನ್ ನಂಬರ್ 20, ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿರ್ತಕ್ಕಂತಹ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ದೇಶಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಅವರಿಗೆ ಕಾರಣಗಳೇನಿದ್ವು, ಅವರು ಯಾಕೆ ಒಂದು ಮೋಟಿವೇಶನನ್ನು ಪಡ್ಕೊಂಡ್ರು ಅಂತಕ್ಕಂಥ ರೀಸನ್ನ ನಾವು ಇಲ್ಲಿ ಬರೀಬೇಕು. ಕಾನ್ಸ್ಟಂಟಿನೋಪಲ್ ನಗರವನ್ನು ಟರ್ಕರು ವಶಪಡಿಸಿಕೊಂಡ್ರು. ಇದು ಮೊದಲನೇ ರೀಸನ್ ಆಗಿರುತ್ತೆ. ಯಾಕೆಂದರೆ ಈ ಒಂದು ಕಾನ್ಸ್ಟಂಟಿನೋಪಲ್ ನಗರದ ಮೂಲಕ ಒಂದು ಭೂ ವ್ಯಾಪಾರವನ್ನು ಯುರೋಪಿಯನ್ನರು ಮಾಡ್ತಾಯಿದ್ರು. ಈಗ ಟರ್ಕರು ಅದನ್ನು ವಶಪಡಿಸಿಕೊಂಡ ಕಾರಣದಿಂದಾಗಿ ಅವರಿಗೆ ಭೂಮಾರ್ಗ ಮುಚ್ಚಿ ಹೋಗಿಬಿಡುತ್ತೆ. ಸ್ಪೇನ್, ಪೋರ್ಚುಗಲ್ ಮತ್ತು ಇತರೆ ದೇಶಗಳು ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಪ್ರಯತ್ನಿಸ್ತಾರೆ. ಅದರ ಜೊತೆಗೆ ರಾಜರುಗಳು ಸಾಹಸಿ ನಾವಿಕರನ್ನ ಪ್ರೋತ್ಸಾಹಿಸ್ತಾರೆ. ಅಂದರೆ ನಾವಿಕರು ಯಾರಾದರೂ ಹೊಸ ಭೂಮಿಯನ್ನು ಶೋಧಿಸ್ಬೇಕಪ್ಪ ಅಂದರೆ ಈ ರಾಜರುಗಳೇನಿದ್ರು ಯುರೋಪಿನಲ್ಲಿ ಅವರು ಎಲ್ಲ ಒಂದು ನೆರವನ್ನು ಈ ಒಂದು ನಾವಿಕರಿಗೆ ಕೊಡ್ತಾ ಇರ್ತಾರೆ. ಸೊ ಇಂತಹ ಒಂದು ಪ್ರೋತ್ಸಾಹ ಅವರಿಗೆ ಸಿಗ್ತಾ ಇತ್ತು. ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ನಡೆದವು. ನೋಡಿ, ದಿಕ್ಸೂಚಿಯಂತಹ ಮತ್ತು ಇನ್ನೂ ಅನೇಕ ವಿಷಯಗಳಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳು ನಡೀತವೆ. ಸೊ ಇಂತಹ ಒಂದು ಆವಿಷ್ಕಾರಗಳಿಂದ ಈ ಒಂದು ನಾವಿಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಂತಹ ಹೆಲ್ಪನ್ನು ತೆಗೆದುಕೊಂಡು ಅವರು ಈ ಒಂದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನಶೀಲರಾಗ್ತಾರೆ. ಸೊ ಈ ಎಲ್ಲ ಅಂಶಗಳು ಕೂಡ ಯುರೋಪಿಯನ್ನರನ್ನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಅಥವಾ ಹೊಸ ಮಾರ್ಗವನ್ನು ಕಂಡುಹಿಡಲಿಕ್ಕೆ ಪ್ರೇರಣೆಯನ್ನು ನೀಡ್ತವೆ. ಇನ್ನು ಕ್ವಶನ್ ನಂಬರ್ 21, ವಿವಿಧ ಬ್ಯಾಂಕ್ ಖಾತೆಗಳನ್ನು ಹೆಸರಿಸಬೇಕು. ಬ್ಯಾಂಕ್ಗಳಲ್ಲಿ ಯಾವ್ಯಾವೆಲ್ಲ ಖಾತೆಗಳಿದ್ದಾವೆ ನೋಡಿ. ಉಳಿತಾಯ ಖಾತೆ ಅಂತಕ್ಕಂಥದ್ದು, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ. ಈ 4 ಒಂದು ಖಾತೆಗಳನ್ನು ನೀವು ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 22 ನೋಡಿ, ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕೇಳಿದ್ದಾರೆ.
ಇಲ್ಲಿ ನೋಡಿ, ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು ಇವು ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಆಗಿರ್ತವೆ. ಕ್ವೆಶ್ಚನ್ ನಂಬರ್ 23, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ. ಆನ್ಸರ್: ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ತಕ್ಕಂಥದ್ದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸೋದು, ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಆರ್ಥಿಕ ಸ್ಥಿರತೆಯನ್ನು ತರತಕ್ಕಂಥದ್ದು ಇವು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳಾಗಿರ್ತವೆ. ಇನ್ನು ಕ್ವೆಶ್ಚನ್ ನಂಬರ್ 24, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಕೇಳಲಾಗಿದೆ. ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜರುಗಳ ಮೇಲೆ ಯಾವೆಲ್ಲ ರೂಲ್ಸ್ಗಳನ್ನು ಹಾಕಲಾಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಮೊದಲೇ ನೋಡಿ, ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷ್ ಸೇನಾ ತುಕಡಿಯನ್ನು ನೇಮಕ ಮಾಡಿಕೊಳ್ಬೇಕಾಗಿತ್ತು. ಅಂದರೆ ಯಾವುದಾದ್ರೂ ರಾಜ ಈ ಒಂದು ಪದ್ಧತಿಗೆ ಸಿಗ್ನೇಚರ್ ಮಾಡಿದರೆ ಅವನೇನು ಮಾಡಬೇಕಾಗಿತ್ತು, ಬ್ರಿಟಿಷರ ಒಂದು ಸೈನ್ಯವನ್ನು ತನ್ನ ರಾಜ್ಯದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಆ ಸೇನೆಯ ವೇತನ ಮತ್ತು ನಿರ್ವಹಣೆ ರಾಜ್ಯಕ್ಕೆ ಸೇರಿದ್ದು. ಆ ರೀತಿ ಸೇನಾ ತುಕಡಿಯನ್ನು ಏನು ಇಟ್ಕೊಂಡಿರ್ತಾರೋ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ಅದೇ ರಾಜನು ನೋಡ್ಕೋಬೇಕಾಗಿತ್ತು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಳಬೇಕಾಗಿತ್ತು. ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಈ ಒಂದು ರಾಜನ ಆಸ್ಥಾನದಲ್ಲಿ ನೇಮಕ ಆಗಿರ್ತಿದ್ದ. ಯಾವ ರೀತಿ ಮಂತ್ರಿಗಳಿರ್ತಾರಲ್ವ ಅದೇ ರೀತಿ ಒಬ್ಬ ರೆಸಿಡೆಂಟ್ ಕೂಡ ಆಸ್ಥಾನದಲ್ಲಿ ಇರಬೇಕಾಗಿತ್ತು. ಭಾರತದ ಬೇರೆ ಯಾವುದೇ ರಾಜರ ಜೊತೆ ಯುದ್ಧ ಅಥವಾ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಗವರ್ನರ್ ಒಪ್ಪಿಗೆ ಪಡೆಯಬೇಕಾಗಿತ್ತು. ನೋಡಿ, ಈ ರೀತಿ ಏನು ಸಿಗ್ನೇಚರ್ ಮಾಡಿರ್ತಾರೋ ಅಂತಹ ರಾಜನು ಬೇರೆ ಯಾವುದೇ ರಾಜನ ಜೊತೆ ಯುದ್ಧ ಮಾಡೋದಾಗಲಿ ಅವ್ರ ಜೊತೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದಾಗಲಿ ಮಾಡುವ ಹಾಗೆ ಇರಲಿಲ್ಲ. ಹಾಗೇನಾದರೂ ಮಾಡಬೇಕು ಅಂದರೆ ಗವರ್ನರ್ನ ಒಪ್ಪಿಗೆಯನ್ನು ಪಡಿಬೇಕಾಗಿತ್ತು. ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕಾಗಿತ್ತು. ಅಂದರೆ ಏನು, ಈ ರಾಜರುಗಳಿಗೆ ಏನಾದರೂ ತೊಂದರೆ ಆದರೆ ಕಂಪನಿನೇ ಇವರಿಗೆ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂತಹ ಒಂದು ರೂಲನ್ನು ಕೂಡ ಮಾಡಿಕೊಂಡಿರ್ತಾರೆ. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಸುಮಾರು 9 ಪ್ರಶ್ನೆಗಳಿರ್ತವೆ. ಅಂದರೆ 27 ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ. 25th ಕ್ವೆಶ್ಚನ್, ಇಲ್ಲಿ ಆನ್ಸರನ್ನು ನಾನು ನಿಮಗೆ ಕೊಡ್ತಾ ಇಲ್ಲ. ಒಂದು ವೇಳೆ ಈ 3 ಅಂಕಗಳ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಬೇಕು ಅಂದರೆ ಎಸ್ ಐ ವಾಂಟ್ ಆನ್ಸರ್ ಅಥವಾ ಆನ್ಸರ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಖಂಡಿತ ಈ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಲಾಗಿದೆ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ ಕೂಡ ಇದೆ. ಇವೆರಡರಲ್ಲಿ ನೀವು ಒಂದನ್ನು ಬರೀಬಹುದು. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿವರಿಸಿ ಅಂತ ಕೇಳಲಾಗಿದೆ. ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಯಾವುವು ಅಂತ ಮತ್ತೊಂದು ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಇದಾಗಿದೆ. ಇನ್ನು ಸುರಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 28th ಕ್ವೆಶ್ಚನ್, ಹಿಮಾಲಯ ಪರ್ವತಗಳ ಮಹತ್ವವನ್ನು ವಿವರಿಸಿ ಅಥವಾ ಮಣ್ಣಿನ ಸವೆತವನ್ನು ಯಾವ ವಿಧಾನಗಳಿಂದ ತಡೆಗಟ್ಟಬಹುದು ವಿವರಿಸಿ ಅಂತ ಕೇಳಲಾಗಿದೆ. ಸೊ ಇವೆರಡರಲ್ಲಿ ನೀವು ಒಂದನ್ನು ಉತ್ತರಿಸಬಹುದಾಗಿದೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ವಿವರಿಸಿ, ಅಸಂಘಟಿತ ವಲಯದ ಕೆಲಸಗಾರರು ಅಥವಾ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ, ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡಿರ್ತಕ್ಕಂತಹ ಕ್ರಮಗಳನ್ನು ವಿವರಿಸಿ, ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ತಿಳಿಸಿ, ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ, ಏಕೆ ಸಮರ್ಥಿಸಿ. ಸೊ ಇವೆಲ್ಲವೂ ಕೂಡ 3 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಇನ್ನು 4 ಅಂಕಗಳಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಸೊ ಟೋಟಲ್ ಇಲ್ಲಿ 16 ಮಾರ್ಕ್ಸ್ ನಿಮಗೆ ಸಿಗ್ತವೆ. 34th ಕ್ವೆಶ್ಚನ್ ನೋಡಿ, ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಪ್ರಮುಖ ಪರಿಣಾಮಗಳನ್ನು ಬೀರಿತು, ಸಮರ್ಥಿಸಿ ಅಂತ ಕೇಳಲಾಗಿದೆ. ಅಂದರೆ ಬ್ರಿಟಿಷರ ಒಂದು ಶಿಕ್ಷಣದಿಂದ ಭಾರತದ ಮೇಲೆ ಆದಂತಹ ಪರಿಣಾಮಗಳನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಇನ್ನು ಅದಕ್ಕೆ ಆಪ್ಷನ್ ಇದೆ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿರ್ತಕ್ಕಂತಹ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ ಏನೆಲ್ಲ ಸಾಧನೆಗಳಿದ್ದಾವೋ ಅವನ್ನು ನೀವು ಕೊಡುಗೆಗಳನ್ನು ಬರೀಬೇಕಾಗುತ್ತೆ. ಇನ್ನು ಕ್ವೆಶ್ಚನ್ ನಂಬರ್ 35, ರಾಜಾರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯುತ್ತಾರೆ, ಇದಕ್ಕೆ ಕಾರಣಗಳನ್ನು ವಿವರಿಸಿ. ಅಂದರೆ ರಾಜಾರಾಮ್ ಮೋಹನ್ ರಾಯರು ಏನೆಲ್ಲ ಸಮಾಜದಲ್ಲಿ ಬದಲಾವಣೆಗಳನ್ನು ತಂದರೋ ಆ ಎಲ್ಲ ವಿಷಯಗಳನ್ನು ಇಲ್ಲಿ ನಾವು ಬರಿಬೇಕಾಗುತ್ತೆ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರ್ತಕ್ಕಂತಹ ಕ್ರಮಗಳೇನು ಅಂತ ಕೇಳಲಾಗಿದೆ. ಸೊ ಆ ಎಲ್ಲ ಕ್ರಮಗಳನ್ನು ನೀವು ಪಟ್ಟಿ ಮಾಡಬೇಕು.
ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಲಾಗಿದೆ. ಸೊ ಇದನ್ನು ಕೂಡ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂತೆ ನೀವು ವಿವರಿಸಬೇಕಾಗುತ್ತೆ. ಇನ್ನು ಕೊನೆಯ ಮೇನೇನಿದೆ ನೋಡಿ, ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 1 ಅಂಕ ನಿಮ್ಮ ಮ್ಯಾಪನ್ನು ಬಿಡಿಸ್ಲಿಕ್ಕೆ ಮತ್ತು 4 ಅಂಕಗಳು ಕೊಟ್ಟಿರ್ತಕ್ಕಂತಹ ಈ ಒಂದು ಸ್ಥಳಗಳನ್ನು ಗುರುತಿಸಲಿಕ್ಕೆ ನಿಮಗೆ ಕೇಳಿರ್ತಾರೆ. ಟೋಟಲ್ ನಿಮಗೆ 5 ಅಂಕಗಳು ಈ ಒಂದು ಪ್ರಶ್ನೆಯ ಮೂಲಕ ಬರ್ತವೆ.